ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಫೇವ್ರೇಟ್ ಯಾರು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನೋಡೋಣ. ಯಾರ್ದು ಜಾಸ್ತಿ ಕಮೆಂಟು ಲೈಕ್ಸು ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ನೆನ್ನೆ ಎಪಿಸೋಡ್ ಆದಮೇಲೆ ಬಿಗ್ ಬಾಸಲ್ಲಿ ವೋಟಿಂಗ್ ಅನ್ನೋದು ತುಂಬ ಚೇಂಜಸ್ ಆಗಿದೆ ಗುರು, ಸಕ್ಕದಾಗಿ ಚೇಂಜಸ್ ಆಗಿದೆ. ಟಾಪಲ್ಲಿ ಚೇಂಜಸ್ ಆಗಿದೆ, ಬಾಟಮಲ್ಲಿ ಚೇಂಜಸ್ ಆಗಿದೆ, ಪ್ಲೇಸಸ್ಸು ತುಂಬ ಶಫಲ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಗ್ ಬಾಸು ಒಂದು ಮಾಸ್ಟರ್ ಪ್ಲ್ಯಾನ್ ಹಾಕಿದ್ದಾರೆ ಗುರು. ಸುದೀಪ್ ಅಣ್ಣ ಎಲ್ಲರನ್ನೂ ನಾಮಿನೇಟ್ ಮಾಡಿದ್ರು ಕೂಡ ಬಿಗ್ ಬಾಸ್ ಬಂದು ಇವಾಗ ಸೇವಿಂಗ್ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರಿಗೆ ಯಾರು ಫೇವ್ರೇಟ್ ಇರ್ತಾರೋ ಅವರನ್ನು ಸೇವ್ ಮಾಡಿಕೊಂಡು ಅವ್ರಿಗೆ ಯಾರು ಬೇಡವೋ ಅವರನ್ನು ಎಲಿಮಿನೇಟ್ ಮಾಡೋ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಬಿಗ್ ಬಾಸು ಅಂತ ಅನ್ನಿಸ್ತಾ ಇದೆ ಗುರು. ಒಂದು ಸ್ಟ್ರಾಂಗ್ ಸ್ಪರ್ಧಿ ಈ ವಾರ ಎಲಿಮಿನೇಟ್ ಆಗೋದಂತೂ ಗ್ಯಾರಂಟಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಫೇವ್ರೇಟ್ಗೆ ನೀವು ಸ್ಟ್ರಾಂಗ್ ಆಗಿ ವೋಟಿಂಗ್ ಹಾಕ್ಕೊಳ್ಳಿ. ಎಕ್ಸ್ಪೆಷಲಿ ಯಾಕೋ ಮಾಳು ಅಣ್ಣ ಮೇಲೆ ಡೌಟ್ ಬರ್ತಾ ಇದೆ. ಬಿಗ್ ಬಾಸ್ ಟೀಮು ಏನೋ ಒಂದು ಕಾಲ್ ತಗೊಂಡು ಏನೋ ಒಂದು ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಮಾಳು ಫ್ಯಾನ್ಸು ತುಂಬ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದೀರಾ, ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ವೋಟ್ ಮಾಡ್ಕೊಳ್ಳಿ. ಇನ್ನು ವೋಟಿಂಗ್ ರಿಸಲ್ಟ್ಗೆ ಬಂದರೆ ಗುರು 15 ಜನ ನಾಮಿನೇಷನ್ಸಲ್ಲಿದ್ದಾರೆ, ಒಬ್ಬರು ಸೇವ್ ಆಗಿದ್ದಾರೆ. ನಿನ್ನೆ ಅಭಿ ಸೇವ್ ಆಗಿದ್ದಾರೆ. ಅಭಿ ಈಗ ನಾಮಿನೇಷನ್ಸಲ್ಲಿ ಇಲ್ಲ, ಎಲಿಮಿನೇಟು ಆಗೋದಿಲ್ಲ. ಇನ್ನು ಉಳಿದಿರೋ 15 ಜನದಲ್ಲೂ ಕೂಡ ವೋಟಿಂಗ್ ಅನ್ನೋದು ತುಂಬ ಡಿಫ್ರೆಂಟ್ ಆಗಿ ಬರ್ತಾ ಇದೆ ಗುರು. ಬಾಟಮ್ ಅಂತ ಬಂದಾಗ ಬಾಟಮಲ್ಲಿ ರಿಷಾ ಗೌಡ ಅವರಿದ್ದಾರೆ. ರಿಷಾ ಗೌಡ ಅವ್ರಿಗೆ ಬರೀ 1.5% ಬರ್ತಾ ಇದೆ ಅಷ್ಟೇ ವೋಟಿಂಗು. ತುಂಬ ಲೀಸ್ಟ್ ವೋಟಿಂಗ್ ಅಂತ ಹೇಳ್ಬೋದು. ಬಟ್ ಬಿಗ್ ಬಾಸ್ ಟೀಮು ಇವರನ್ನು ಕಳಿಸ್ತಾರ ನನಗೇನೋ ಡೌಟು ಗುರು. ಇವರನ್ನು ಕಳಿಸೋದಿಲ್ಲ, ಕಂಟೆಂಟ್ಗೋಸ್ಕರ TRPಗೋಸ್ಕರ ಇವರನ್ನು ಇಟ್ಕೋತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದಾದಮೇಲೆ ಚಂದ್ರಪ್ರಭಾ ಇದ್ದಾರೆ, ಅವ್ರಿಗೂ ಅಷ್ಟೇ ಸೇಮ್ ವೋಟು 1.5% ಬರ್ತಾ ಇದೆ. ಇವರಿಬ್ಬರು ಕೂಡ ಲೀಸ್ಟ್ ಬಾಟಮಲ್ಲಿದ್ದಾರೆ ಗುರು. ತುಂಬ ಕಡಿಮೆ ವೋಟ್ ಬರ್ತಾ ಇದೆ ಇವ್ರಿಗೆ. ಇದಾದಮೇಲೆ ನೆಕ್ಸ್ಟು 2%ಅಲ್ಲಿ ಇಬ್ಬರು ಇದ್ದಾರೆ ಗುರು. ರಾಶಿಕಾ ಶೆಟ್ಟಿ ಅವ್ರಿಗೆ 2% ವೋಟ್ ಬರ್ತಾ ಇದೆ. ಅದಾದಮೇಲೆ ಧ್ರುವಂತ್ ಅವರು ಕೂಡ 2% ವೋಟ್ ಅನ್ನೋದು ಬರ್ತಾ ಇದೆ. ನೆನ್ನೆ 1% ಇತ್ತು ಇವ್ರಿಗೆ, ಇವಾಗ ಸ್ವಲ್ಪ ಪರವಾಗಿಲ್ಲ ಗುರು, ಇನ್ಕ್ರೀಸ್ ಆಗಿದೆ. ಒಂದು 2% ವೋಟ್ ಅನ್ನೋದು ಬರ್ತಾ ಇದೆ. ನೆಕ್ಸ್ಟು ಅದಾದಮೇಲೆ 3% ವೋಟಲ್ಲಿ 3 ಜನ ಇದ್ದಾರೆ ಗುರು. ಅದರಲ್ಲೂ ಕೂಡ ಜಾನ್ವಿ ಅವರು 3% ವೋಟ್ ಇದೆ. ಅವ್ರಿಗೆ ತುಂಬ ಇನ್ಕ್ರೀಸ್ ಆಗಿದೆ ವೋಟು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿನ್ನೆ ಬಾಟಮಲ್ಲಿದ್ದರು, ಇವಾಗ ಸ್ವಲ್ಪ ಪರವಾಗಿಲ್ಲ ಗುರು. 3% ಆಫ್ ವೋಟ್ ಅಂತಂದರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅರ್ಥ. ಜಾನ್ವಿ ಅವ್ರ ಮೇಲೆ ಸುಧೀರ್ ಅಣ್ಣ ಇದ್ದಾರೆ. ಸುಧೀರ್ ಅಣ್ಣ ಕೂಡ 3% ಆಫ್ ವೋಟ್ ಅನ್ನೋದು ಬರ್ತಾ ಇದೆ. ಅದ್ರ ಜೊತೆಗೆ ಸುಧೀರ್ ಅಣ್ಣ ಎಲಿಮಿನೇಟ್ ಆಗಲ್ಲ ಗುರು. ಯಾಕೆ ಅಂತಂದರೆ ಅವ್ರ ಹತ್ರ ಒಂದು ಎವಿಕ್ಷನ್ ಪಾಸ್ ಇದೆ, ಡಾಲರ್ ಇದೆ. ಅದನ್ನು ಬಳಸ್ಕೊಳ್ಬೇಕಾದ್ರೆ ಸುಧೀರ್ ಅಣ್ಣ ಸೇವ್ ಆಗ್ಬೋದು, ಸುಧೀರ್ ಅಣ್ಣ ಎಲಿಮಿನೇಟ್ ಆಗೋದಿಲ್ಲ. ಅದಾದಮೇಲೆ ರಘು ಅಣ್ಣ ಇದ್ದಾರೆ. ರಘು ಅಣ್ಣ ಕೂಡ 3% ಆಫ್ ವೋಟ್ ಬರ್ತಾ ಇದೆ ಗುರು. ರಘು ಅಣ್ಣ ಇನ್ನೂ ಮೋರ್ ಡಿಸರ್ವ್ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿಗೆ ವೋಟ್ ಬರಬೇಕಾಗಿತ್ತು. ಬಟ್ ಆದರೆ ವೋಟಿಂಗ್ ಅನ್ನೋದು ರಘು ಅಣ್ಣಗೆ ತುಂಬ ಡೌನ್ ಆಗ್ತಾ ಇದೆ. ನೋಡಬೇಕು ಹೋಗ್ತಾ ಹೆಂಗಾಗುತ್ತೆ ಏನು ಅಂತ. ಇನ್ನು 4% ತಗೊಂಡು ರಘು ಅಣ್ಣ ಮೇಲೆ ಸೂರಜ್ ಅವರು ಇದ್ದಾರೆ ಗುರು. ಸೂರಜ್ ಅವರು ಕೂಡ 4% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಪರವಾಗಿಲ್ಲ, ಸೂರಜ್ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಿದೆ ವೋಟಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು 5% ವೋಟ್ ತಗೊಂಡು ಸ್ಪಂದನ ಅವರು ಇದ್ದಾರೆ. ಅವರು ಕೂಡ 5% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ ಸ್ಪಂದನ ಅವ್ರಿಗೆ. ತುಂಬ ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಇಷ್ಟು ಜನ ವೋಟಿಂಗಲ್ಲಿ ಇರಬೇಕಾದ್ರೆ 5% ಅಂತಂದರೆ ತುಂಬ ಜಾಸ್ತಿ ಅಂತ ಹೇಳ್ಬೋದು. ಸ್ಪಂದನ ಅವ್ರ ಮೇಲೆ ಅಶ್ವಿನಿ ಗೌಡ ಅವರಿದ್ದಾರೆ. ಅಶ್ವಿನಿ ಗೌಡ ಅವರು ಕೂಡ 6% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 6% ಅಂತಂದರೆ ಕಡಿಮೆ ಏನಲ್ಲ, ಪರವಾಗಿಲ್ಲ. ನೆನ್ನೆ ಸ್ವಲ್ಪ 8% ಇತ್ತು, ಎಪಿಸೋಡ್ ಆದಮೇಲೆ ಸ್ವಲ್ಪ ಡೌನ್ ಆಗಿದೆ. 6% ವೋಟ್ ಅನ್ನೋದು ಬೀಳ್ತಾ ಇದೆ ಅಷ್ಟೇ ಅವ್ರಿಗೆ, ಅಶ್ವಿನಿ ಗೌಡ ಅವ್ರಿಗೆ. ಅಶ್ವಿನಿ ಗೌಡ ಅವ್ರ ಮೇಲೆ ಮಾಳು ಇದ್ದಾರೆ. ಮಾಳುಗೆ 8% ಆಫ್ ವೋಟ್ ಅನ್ನೋದು ಬೀಳ್ತಾ ಇದೆ. 8% ಅಂತಂದರೆ ತುಂಬ ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಬಟ್ ಆದರೆ ಮಾಳುದು ಕಂಟೆಂಟ್ ಬರ್ತಾ ಇಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಬಿಗ್ ಬಾಸು ತಮ್ಮ ಮುದ್ದು ಮಗಳನ್ನು ಸೇವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಳುನ ಕಳಿಸ್ತಾರೆ ಗುರು. ಇನ್ನೂ ಸ್ಟ್ರಾಂಗ್ ಆಗಿ ಮಾಳುಗೆ ವೋಟ್ ಹಾಕ್ಕೊಳ್ಳೋರು ಅವ್ರ ಫ್ಯಾನ್ಸ್ ಯಾರಾದರೂ ಇದ್ದರೆ ವೋಟನ್ನು ಮಾಡ್ಕೊಳ್ಳಿ. ಇನ್ನು ಟಾಪ್ ಅಂತ ಬಂದಾಗ ನಿಜವಾಗ್ಲೂ ಗುರು ಟಾಪಲ್ಲಿ ವೋಟಿಂಗ್ ಅನ್ನೋದು ತುಂಬ ಡೌನ್ ಆಗಿದೆ. ಗಿಲ್ಲಿ ಇದ್ದಾರೆ ಟಾಪಲ್ಲಿ, ಬಟ್ 20% ಅಷ್ಟೇ. ನೆನ್ನೆಗಿಂತೂ 3% ಗಿಲ್ಲಿಗೆ ವೋಟ್ ಅನ್ನೋದು ಡೌನ್ ಆಗಿದೆ. ಅಂದರೆ ಬೇರೆಯವ್ರಿಗೆ ಇನ್ಕ್ರೀಸ್ ಆಗಿದೆ, ಅದರಿಂದ ಗಿಲ್ಲಿಗೆ ಡೌನ್ ಆಗಿದೆ ಅಷ್ಟೇ. 20% ವೋಟ್ ಬೀಳ್ತಾ ಇದೆ ಗಿಲ್ಲಿಗೆ. ಇನ್ನು ಸೆಕೆಂಡ್ ಪ್ಲೇಸಲ್ಲಿ ಬಂದಾಗ ರಕ್ಷಿತಾ ಇದ್ದಾರೆ. ರಕ್ಷಿತಾ ಕೂಡ ಹಿಂದೆನೇ ಇದ್ದಾರೆ ಗುರು. ತುಂಬ ಡಿಫ್ರೆನ್ಸ್ ಏನಿಲ್ಲ, ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಹತ್ತತ್ರನೇ ಇದ್ದಾರೆ. 16%, 16% ಆಫ್ ವೋಟ್ ಅನ್ನೋದು ರಕ್ಷಿತಾಗೆ ಬೀಳ್ತಾ ಇದೆ. ತುಂಬ ಹ್ಯೂಜ್ ವೋಟಿಂಗ್ ಅಂತ ಹೇಳ್ಬೋದು. ಇನ್ನು ಥರ್ಡ್ ಪ್ಲೇಸಲ್ಲಿ ಬಂದಾಗ ಧನುಷ್ ಇದ್ದಾರೆ. ಧನುಷ್ ನನ್ನ 4th ಪ್ಲೇಸಲ್ಲಿದ್ದರು,
ಎಪಿಸೋಡ್ ಆದಮೇಲೆ ಧನುಷ್ಗೆ ಅಭಿ ಓಟ್ ಕೂಡ ಶೇರ್ ಆಗಿದೆ. ಅದರಿಂದ 13% ಆಫ್ ಓಟ್ ತಗೊಂಡು ಧನು 3rd ಪ್ಲೇಸಲ್ಲಿದ್ದಾರೆ. ಇನ್ನು ಫೈನಲ್ ಆಗಿ 4th ಪ್ಲೇಸಲ್ಲಿ ಬಂದು ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 12% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಧನುಗೂ ಕಾವ್ಯಗೂ 1% ಡಿಫ್ರೆನ್ಸ್ ಇರೋದು. ಗುರು, ಈ ವಾರ ಯಾರು ಬೇಕಾದರೂ ಎಲಿಮಿನೇಟ್ ಆಗ್ಬೋದು. ಬಿಗ್ ಬಾಸ್ ಟೀಮ್ ಕೈಯಲ್ಲಿದೆ ಎಲಿಮಿನೇಷನ್ ಮಾಡೋದು. ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ನೀವು ನಿಮ್ಮ ಫೇವ್ರೇಟ್ಗೆ ಸ್ಟ್ರಾಂಗ್ ಆಗಿ ವೋಟ್ ಹಾಕ್ಕೊಳ್ಳಿ. ಇಲ್ಲ ಎಲಿಮಿನೇಟ್ ಆದಮೇಲೆ ಬಂದು ಅನ್ಫೇರು ಅಂತಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಗುರು. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.